ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯುಜಲ ಗಗನಾನಲಾಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಶ್ರೀಕಾಂತ್ ಮತ್ತು ತನ್ಮೂಲಕ ಕನ್ನಡ ಸಾಹಿತ್ಯ ಮತ್ತು ಚರಿತ್ರೆಯಲ್ಲಿ ಆಸಕ್ತಿಯಾಗಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ. ನೃಪತುಂಗನ ಬಗ್ಗೆ ಮಾತಾಡಿದ್ದೇವೆ. ಅಮೋಘ ವರ್ಷ ಆತನ ಹೆಸರು. ನೃಪತುಂಗ ಅನ್ನೋದು ಬಿರುದು. ಆತನ ಹಿನ್ನೆಲೆ, ಆತನ ವಿಶೇಷ, ಆತನ ಸಾಮರ್ಥ್ಯ, ಆತ ಆಳಿದಂಥ ರಾಜ್ಯದ ವಿಸ್ತಾರ, ಆತನೇ ಗ್ರಂಥಕರ್ತನಾಗಿ ಅಂತ ಪ್ರಸಿದ್ಧವಾಗಿರೋದು. ಇದೆಲ್ಲ ಶ್ರೀ ವಿಜಯ ಅನ್ನೋದಕ್ಕೆಲ್ಲ ಕಾರಣಗಳನ್ನು ಕೊಟ್ಟಿದೆ ಹಿಂದೆ. ಆತನ ಆಸ್ಥಾನದಲ್ಲಿ ಇದ್ದಂಥ ಶ್ರೀ ವಿಜಯ ಬರೆದಿರಬಹುದಾದ, ಹಾಗೆ ಬರೆದು ನೃಪತುಂಗನ ಹೆಸರಿಗೆ ಕೊಟ್ಟಿರಬಹುದಾದಂತಹ ಕವಿರಾಜ ಮಾರ್ಗ, ಇವುಗಳನ್ನೆಲ್ಲ ಕುರಿತು ನಾವು ಇಲ್ಲಿ ತನಕ ಅಧ್ಯಯನ ಮಾಡಿದ್ದೇವೆ. ಹೀಗಾಗಿ ನೃಪತುಂಗ ಐತಿಹಾಸಿಕ ದೃಷ್ಟಿಯಿಂದ ಹಾಗೂ ಸಾಹಿತ್ಯದ ದೃಷ್ಟಿಯಿಂದ, ಎರಡೂ ದೃಷ್ಟಿಯಿಂದಲೂ ನಮಗೆ ಅಮರನಾಗಿರತಕ್ಕಂತಹ ಚಕ್ರವರ್ತಿ. ಅಮೋಘ ವರ್ಷ ನೃಪತುಂಗ ಅಂತಲೇ ಪ್ರಸಿದ್ಧಿ. ಆಯಿತು, ಆತನ ಕಾಲವನ್ನು ನೋಡಿದ್ದಾಯಿತು, ಆತನ ಕಾಲದ ಕಾವ್ಯವನ್ನು ಅಭ್ಯಾಸ ಮಾಡಿದ್ದಾಯಿತು. ಇದೀಗ ಆ ನೃಪತುಂಗನ ಮುಂದುವರಿದ ರಾಷ್ಟ್ರಕೂಟರ ವಂಶದ ಕೆಲವು ಪ್ರಧಾನ ಅಂಶಗಳನ್ನು ನೋಡಬೇಕು, ಹಾಗೂ ಅದರ ಉತ್ತುಂಗ ಪತನವನ್ನು ನೋಡಬೇಕು. ಅದೇ ಸಂದರ್ಭದಲ್ಲಿ ಆ ರಾಷ್ಟ್ರಕೂಟದ ಕೊನೆಯ ಉಜ್ವಲ ತಾರೆಯೊಬ್ಬನ ಸಂದರ್ಶನ ಮಾಡಿ, ಆತನಿಗಿನ್ನ ಆತನ ಸಾಮಂತ ಚೂಡಾಮಣಿಯನ್ನ ನಾವು ದಾಖಲು ಮಾಡಿಕೊಳ್ಬೇಕು. ಆತನಿಗೆ ಬಿರುದೇ ಸಾಮಂತ ಚೂಡಾಮಣಿ. ಇರಿವ ಬೆಡಂಗ ಅನ್ನತಕ್ಕಂಥದ್ದು ಆತನಿಗೆ ಬಂದಿರತಕ್ಕಂಥ ಬಿರುದು. ಕದನ ತ್ರಿನೇತ್ರ ಅನ್ನುವುದು ಮತ್ತೊಂದು ಬಿರುದು. ಆರೂಢ ಸರ್ವಜ್ಞ ಮಗದೊಂದು ಬಿರುದು. ಸತ್ಯಾಶ್ರಯ ಮತ್ತೂ ಒಂದು ಬಿರುದು. ಹೀಗೆ ಅನೇಕ ಬಿರುದುಗಳು. ಯಾರಿಗೆ? ರಾಷ್ಟ್ರಕೂಟರ ಕೊನೆಯ ಪ್ರಜ್ವಲಿಸಿದ ಮಹಾನಕ್ಷತ್ರದ ಸಾಮಂತರಾಜನಿಗೆ. ಹೀಗಾಗಿ ಈ ಇಂದಿನ ಪುಟಾಣಿ ಉಪನ್ಯಾಸದ ಕೊನೆಯಲ್ಲಿ ಆ ಸಾಮಂತರಾಜನ ಬಗ್ಗೆ ನಾವು ಮಾತಾಡ್ತೀವಿ. ಕನ್ನಡಿಗರು ಆ ಸಾಮಂತರಾಜನನ್ನು ಮರೆಯಲೇಬಾರದು. ಸಾಮಂತ ಚೂಡಾವಣಿಯಾಗಿರತಕ್ಕಂಥ ರಾಜನನ್ನ, ಅದರ ಬಗ್ಗೆ ನಾವು ಈ ಉಪನ್ಯಾಸದ ಕೊನೆಯಲ್ಲಿ ನೋಡೋಣ. ಈಗ ಸದ್ಯಕ್ಕೆ ನೃಪತುಂಗನ ನಂತರ ಆತನ ಮಗ ಎರಡನೇ ಕೃಷ್ಣ, ಅವರ ತಂದೆ ಇದ್ದಾಗಲೇ ದಂಗೆ ಎದ್ದಿದ್ದ ಅಂತ ಹೇಳಿದ್ದೆ ನಾನು. ಕೆಲವು ವರ್ಷಗಳು ಕಾಯಬಾರ್ದೆ, ಹೇಗೂ ತನ್ನ ತಂದೆ ಆದ್ಮೇಲೆ ಆ ಸಾಮ್ರಾಜ್ಯ ಅವನಿಗೆ ಸಿಗುತ್ತೆ. ಇಲ್ಲ, ಆತುರ. ಯಾರದೋ ಸಲಹೆ, ಯಾರದೋ ಬೆಂಬಲ, ಯಾರದೋ ಮಾರ್ಗದರ್ಶನ. ಇವನು ಏನಾಗಿತ್ತು? ಅಂತೂ ಅವನು ಕೆಟ್ಟ ಹೆಸರಿನಿಂದಲೇ ಪ್ರಸಿದ್ಧನಾಗಿಬಿಟ್ಟು. ನೃಪತುಂಗ ಸತ್ತ ಮೇಲೆ ಆತನ ಮಗ ಎರಡನೇ ಕೃಷ್ಣ ಅಧಿಕಾರಕ್ಕೆ ಬಂದ. ಅಷ್ಟೇನೂ ಪ್ರಭಾವಿಯಾಗಿರಲಿಲ್ಲ. ದುರ್ಬಲ ರಾಜನಾಗಿದ್ದ. ಅನೇಕ ಯುದ್ಧಗಳು ನಡೆಯಿತು. ಯುದ್ಧಗಳಲ್ಲಿ ಸಾಕಷ್ಟು ಬಾರಿ ಸೋತ. ಹೀಗೆ ಆತನ ಬಗ್ಗೆ ಹೇಳಬಹುದಾದಂಥ ವಿಶೇಷ ಏನೂ ಇಲ್ಲ. ಅವನ ಮಗ
ಮೂರನೆಯ ಇಂದ್ರ ಅಂತ. ವಾಸ್ತವವಾಗಿ ಅವನ ಮಗನಲ್ಲ, ಅವನ ಮಗ ಜಗತ್ತುಂಗ ಅಂತ. ಅವನು ಅಪ್ಪನ ಮೊದಲೇನೆ ಹೋಗ್ಬಿಟ್ಟಿದ್ದ. ಇವನು ವಾಸ್ತವವಾಗಿ ಮೊಮ್ಮಗ. ತಂದೆ ಹೋದ ಮೇಲೆ ಸಿಂಹಾಸನದಲ್ಲಿ ಕುಳಿತುಕೊಳ್ಬೇಕಾದ ಮಗನ ಬದಲು ಮೊಮ್ಮಗನೇ ಕುಳಿತುಕೊಳ್ತಾನೆ. ಮೂರನೆಯ ಇಂದ್ರ ಅಂತ ಅಂದ್ರೆ ಎರಡನೆಯ ಕೃಷ್ಣನ ಮೊಮ್ಮಗ, ಮೂರನೆಯ ಇಂದ್ರ. ಆ ಮೂರನೆಯ ಇಂದ್ರ ಚರಿತ್ರೆಯಲ್ಲಿ ತನ್ನ ಹೆಸರನ್ನು ಚಿರಸ್ಥಾಯಿಯಾಗಿ ಮಾಡಿಬಿಟ್ಟು. ಯಾಕೆಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಕರ್ನಾಟಕ ರಾಜ್ಯ ಬಹಳ ದೊಡ್ಡದಾಗಿತ್ತು, ಬಹಳ ವಿಸ್ತಾರವಾಗಿತ್ತು, ಉತ್ತರದಲ್ಲೆಲ್ಲ ಹಬ್ಬಿಬಿಟ್ಟಿತ್ತು, ಕನೋಜ್ ತನಕ ಹೋಗಿಬಿಟ್ಟಿತ್ತು. ಅದೆಲ್ಲ ಹೇಳಿದ್ದೀನಿ ನಾನು. ಆದ್ರೆ ಇಲ್ಲಿ ಎಲ್ಲೋ ಈಗಿನ ಗುಲ್ಬರ್ಗಾದಲ್ಲಿ ಕುಳಿತುಕೊಂಡು ತಮಿಳುನಾಡಿನ ಕಡೆಗೆ ಹೋಗಿರತಕ್ಕಂಥ ಕರ್ನಾಟಕ ರಾಜ್ಯವನ್ನ, ಆ ಕಡೆ ಹೈದರಾಬಾದ್ ಆ ಕಡೆಗೆಲ್ಲ ಇದ್ದಂತಹ ಕರ್ನಾಟಕ ರಾಜ್ಯವನ್ನ, ಮತ್ತು ಉತ್ತರದಲ್ಲಿ ಯಮುನಾ ನದಿಯನ್ನು ದಾಟಿ ಹೋದಂತಹ ಕರ್ನಾಟಕ ರಾಜ್ಯವನ್ನ ಆಳತಕ್ಕಂಥದ್ದು ಬಹಳ ಕಷ್ಟವಾಗಿತ್ತು ಆಗಿನ ಕಾಲಕ್ಕೆ. ಹೀಗಾಗಿ ಈ ಮೂರನೆಯ ಇಂದ್ರ ಅಧಿಕಾರಕ್ಕೆ ಬರುವ ಹೊತ್ತಿಗೆ ಕನೋಜ್ ಪರರ ಪಾಲಾಗಿಬಿಟ್ಟಿತ್ತು. ಮೂರನೆಯ ಇಂದ್ರ ಅದನ್ನು ಬಹಳ ಹಠ ಮಾಡಿ ತನ್ನ ಸೈನ್ಯಗಳನ್ನು ನುಗ್ಗಿಸಿ ಯಮುನಾ ನದಿ ತನಕ ತಗೊಂಡು ಹೋಗಿ ಕನೋಜನ್ನು ಮತ್ತೆ ವಶಪಡಿಸಿಕೊಂಡು, ಎಲ್ಲ 2 ಬಾರಿ ನಾವು ಮಾತಾಡಿದ್ದೇವೆ. ಕನೋಜನ್ನು ವಶಪಡಿಸಿಕೊಂಡವರಲ್ಲಿ ಮೊಟ್ಟ ಮೊದಲನೆಯವನು ಧ್ರುವ, ನಂತರ ಮೂರನೇ ಗೋವಿಂದನ ಬಗ್ಗೆ ಮಾತಾಡಿದ್ದೆ. ಈಗ ಈತ ಪೂರ್ವಿಕರು ಗಳಿಸಿ ಆನಂತರ ಕಳೆದು ಹೋದಂತಹ ಆಸ್ತಿಯಾದಂತಹ ಕನೋಜನ್ನ ಮತ್ತೆ ಗಳಿಸಿ. ಹೀಗಾಗಿ ಆ ಇಬ್ಬರ ಪಕ್ಕದಲ್ಲಿ ಧ್ರುವ ಹಾಗೂ ಮೂರನೆಯ ಗೋವಿಂದನ ಪಕ್ಕದಲ್ಲಿ ವಿರಾಜಮಾನನಾದಂತಹ ರಾಜ ಮೂರನೆಯ ಇಂದ್ರ. ಈ ಮೂರನೆಯ ಇಂದ್ರನಿಗೆ ಇಬ್ಬರು ಮಕ್ಕಳು. ಒಬ್ಬನು 2ನೆಯ ಅಮೋಘ ವರ್ಷ, ಇಮ್ಮಡಿ ಅಮೋಘ ವರ್ಷ ಅಂತ. ಅವನ ತಮ್ಮ ಅವನು 4ನೇ ಗೋವಿಂದ. ಈ 2ನೆಯ ಅಮೋಘ ವರ್ಷ ಆಳ್ತಾ ಇದ್ದಾಗ ಈ 4ನೆಯ ಗೋವಿಂದ ಮೂರನೆಯ ಗೋವಿಂದನ ಸದ್ಗುಣಗಳಿಗೆ ತದ್ ವಿರುದ್ಧವಾಗಿ ಸಂಚು ಹೂಡಿದ, ಕಿತಾಪತಿ ಮಾಡಿದ. 2ನೆಯ ಅಮೋಘ ವರ್ಷದನ್ನ ಕೆಳಕ್ಕೆ ಇಳಿಸಿದ, ತಾನು ರಾಜನಾದ. ಹೀಗಾಗಿ 4ನೆಯ ಗೋವಿಂದ ಇತಿಹಾಸಕಾರರ ದೃಷ್ಟಿಯಲ್ಲಿ ಒಳ್ಳೆಯ ರಾಜನಾಗಲಿಲ್ಲ. ವಿಶೇಷವಾಗಿ ಜನರ ಪ್ರೀತಿಯಿಂದ ಹೊರಗೆ ಉಳಿದ, ವಿಶೇಷವಾಗಿ ಶ್ರೀಮಂತ ಹಾಗೂ ಬ್ರಾಹ್ಮಣರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು, ಇವನ ಆಡಳಿತದಲ್ಲಿ ನಾವು ಬಹಳ ಕಷ್ಟದಲ್ಲಿದ್ದೇವೆ, ಇವನ ಆಡಳಿತ ಅಂತ್ಯವಾಗಬೇಕು ಅಂತ. ಹೀಗಾಗಿ ಅತ್ಯಂತ ಅಪ್ರಿಯನಾಗಿದ್ದ, ಸಾಮಾನ್ಯವಾಗಿ ಜನಪ್ರಿಯ ಅಂದ್ರೆ ಹೀಗೆ ಅಲ್ಲ, ಜನರಿಗೆ ಅತ್ಯಂತ ಅಪ್ರಿಯನಾಗಿದ್ದಂತಹ 4ನೆಯ ಗೋವಿಂದ ದುರಾಡಳಿತವನ್ನು ಮಾಡ್ತಾ ಇದ್ದಾಗ 2ನೆಯ ಅಮೋಘ ವರ್ಷನವಾಗ 3ನೆಯ ಅಮೋಘ ವರ್ಷ ತನ್ನ ರಾಜ್ಯಕ್ಕಾಗಿ ಪ್ರಯತ್ನ ಪಟ್ಟ. ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದ್ದು ಆ ಸಾಮಂತ ಚೂಡಾವಣೆಯನ್ನ. ಈಗ ನೋಡಿ, ರಾಷ್ಟ್ರಕೂಟರದು ಸಾಮ್ರಾಜ್ಯ, ರಾಷ್ಟ್ರಕೂಟರ ಚಕ್ರವರ್ತಿಗಳು, ಅವರ ಕೈ ಕೆಳಗೆ ಅನೇಕ ಸಾಮಂತರಾಜರುಗಳಿದ್ದರು. ಅಂತಹ ಸಾಮಂತರಾಜರುಗಳಲ್ಲಿ ಒಬ್ಬಾತ ವೇಮುಲವಾಡದ ಚಾಲುಕ್ಯ ವಂಶಕ್ಕೆ ಸೇರಿದ 2ನೆಯ ಅರಿಕೇಸರಿ. ಈ 2ನೆಯ ಅರಿಕೇಸರಿ ನಮಗೆ ಅತ್ಯಂತ ಪ್ರಧಾನವಾಗಿರ್ತಕ್ಕದ್ದು. ಅರಿಕೇಸರಿ ಅಂತ ಅನ್ನೋಣ, ಸುಲಭಕ್ಕೆ ನೆನಪಿಟ್ಟುಕೊಳ್ಳೋದಕ್ಕೆ. ಆದರೆ ಆತ 2ನೇ ಅರಿಕೇಸರಿ. 3ನೇ ಅರಿಕೇಸರಿ ಇದ್ದಾನೆ, 1ನೇ ಅರಿಕೇಸರಿ ಇನ್ನೊಬ್ಬಾತ ಇದ್ದ. ಅವರಿಬ್ರು ನಮಗೆ ಪ್ರಧಾನರಲ್ಲ. ಈ 2ನೇ ಅರಿಕೇಸರಿ
ನಾಲ್ಕನೆಯ ಗೋವಿಂದನ ದುರಾಡಳಿತ ಅಂತ್ಯ ಕಾಣಲಿಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಒಬ್ಬಾತ. ಅಂದರೆ ಮೂರನೆಯ ಅಮೋಘ ವರ್ಷ ನಂಬಿದ್ದಂಥ ವ್ಯಕ್ತಿ ಆತ. ಮೂರನೆಯ ಅಮೋಘ ವರ್ಷ ಈ ನಾಲ್ಕನೆಯ ಗೋವಿಂದನನ್ನು ಇಳಿಸಿ ಸಿಂಹಾಸನದಲ್ಲಿ ಮತ್ತೆ ಕುಳಿತುಕೊಂಡ ಅಂದ್ರೆ ಅದಕ್ಕೆ ಎರಡನೇ ಅರಿಕೇಸರಿಯು ಮಹಾಪ್ರಧಾನ. ಹೀಗಾಗಿ ಅವನಿಗೆ ಸಾಮಂತ ಚೂಡಾಮಣಿ ಎನ್ನತಕ್ಕಂಥ ಬಿರುದನ್ನು ಕೊಡಲಾಯಿತು. ಈಗಾಗಲೇ ಹೇಳಿದೆ, ಕದನ ತ್ರಿನೇತ್ರ ಅಂತ, ಮಹಾಶೂರ, ಮಹಾವೀರ. ಈತ ಈ ಮೂರನೆಯ ಅಮೋಘ ವರ್ಷನನ್ನು ಸ್ಥಾಪನೆ ಮಾಡಿದ ಅಂತಲೇ ಹೇಳಬಹುದು. ಆದ್ರೆ ಮೂರನೇ ಅಮೋಘ ವರ್ಷನಿಗೆ ಬಹಳ ತಡವಾಗಿ ಸಿಂಹಾಸನ ಸಿಕ್ಕಿತು, ವೃದ್ಧಾಪ್ಯ ಬಂದುಬಿಟ್ಟಿತ್ತು. ಹೀಗಾಗಿ ಆತ ಚಕ್ರವರ್ತಿಯಾಗಿದ್ದಾಗಲೇ ಆತನ ಅಧಿಕಾರ ಸಾಕಷ್ಟು ಆತನ ಮಗನಿಗೆ ರವಾನೆಯಾಗಿಬಿಟ್ಟಿತ್ತು. ಆ ಮಗನೇ ಮೂರನೆಯ ಕೃಷ್ಣ. ಮೂರನೆಯ ಕೃಷ್ಣ ಸಬಲನಾಗಿದ್ದ. ತಂದೆ ಇದ್ದಾಗಲೇ ರಾಜ್ಯಭಾರವನ್ನು ನೋಡಿಕೊಳ್ತಾ ಇದ್ದ. ತಂದೆ ಹೋದ ಮೇಲೆ ಇಡೀ ಉತ್ತರ ಭಾರತ, ದಕ್ಷಿಣ ಭಾರತವನ್ನೆಲ್ಲ ಬಹಳ ಸೊಗಸಾಗಿ ಸಮರ್ಥವಾಗಿ ಆಳಿದ. ಆತನು ಮಹಾಯುದ್ಧ ಪಿಪಾಸು. ಎಲ್ಲಿಯ ತನಕ? ರಾಮೇಶ್ವರದ ತನಕ ಹೋಗಿ ಅಲ್ಲಿ ವಿಜಯ ಸ್ತಂಭವನ್ನು ನೆಟ್ಟಿದ. ರಾಮೇಶ್ವರದಲ್ಲಿ ಈಶ್ವರನ ದೇವಸ್ಥಾನವೊಂದನ್ನು ಸ್ಥಾಪನೆ ಮಾಡಿದ. ಕಂಚಿಯಲ್ಲಿಯೂ ವಿಜಯ ಧ್ವಜವನ್ನು ಸ್ಥಾಪನೆ ಮಾಡಿದ. ಉತ್ತರದಲ್ಲೆಲ್ಲ ವಿರಾಜಮಾನನಾದ. ಹೀಗಾಗಿ ರಾಷ್ಟ್ರಕೂಟ ಚಕ್ರವರ್ತಿಗಳಲ್ಲಿ ಅತ್ಯಂತ ಹೆಸರು ಮಾಡಿ ಕೊನೆಯದಾಗಿ ಪ್ರಜ್ವಲಿಸಿ ಆತನ ನಂತರ ರಾಷ್ಟ್ರಕೂಟರ ಸಾಮ್ರಾಜ್ಯ ಪತನವಾಗುತ್ತೆ. ಇರಬಹುದು, ಆತ ಆದ್ಮೇಲೆ ಒಂದಿಬ್ಬರು ರಾಜರು ಬರಬಹುದು, ಅವರು ಸನಾಮರೇನೂ ಆಗಲಿಲ್ಲ. ಅಂತೂ ರಾಷ್ಟ್ರಕೂಟ ರಾಜ್ಯ, ರಾಷ್ಟ್ರಕೂಟರ ಇತಿಹಾಸದಲ್ಲಿ ಕೊಟ್ಟ ಕೊನೆಯ ಹೆಸರು ಅಂತ ಹೇಳಿದರೆ ಈ ಮುಮ್ಮಡಿ ಕೃಷ್ಣ. ಈ ಮುಮ್ಮಡಿ ಕೃಷ್ಣನಿಗಿನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕಾಗಿರ್ತಕ್ಕಂಥದ್ದು, ಮೂರನೇ ಬಾರಿ ಹೇಳ್ತಾ ಇದ್ದೇನೆ, ಆ ಮುಮ್ಮಡಿ ಕೃಷ್ಣನ ಸಾಮಂತನಾಗಿರತಕ್ಕಂತಹ, ಈ ಸಾಮಂತ ಚೂಡಾಮಣಿಯಾಗಿರತಕ್ಕಂಥ ಅರಿಕೇಸರಿಯನ್ನು ಸಾಮಾನ್ಯವಾಗಿ ವಿದ್ಯಾಭ್ಯಾಸವನ್ನು ಮಾಡಿದವರೆಲ್ಲ ಮಾಧ್ಯಮಿಕ ತರಗತಿಯಲ್ಲಿಯೇ ಈ ಅರಿಕೇಸರಿಯ ಬಗ್ಗೆ ಓದ್ಬಿಟ್ಟಿರ್ತೀವಿ. ಯಾಕೆ ಈ ಅರಿಕೇಸರಿಯ ಬಗ್ಗೆ ಓದಿರ್ತೀವಿ ಅಂದರೆ, ಹೇಗೆ ಕಾಳಿದಾಸನನ್ನು ನೆನಪಿಸಿಕೊಳ್ಳಬೇಕಾಗಿದ್ದರೆ ಭೋಜ ಮಹಾರಾಜ ಮಹಾ ಪ್ರಧಾನನಾಗುತ್ತಾನೆಯೋ ಹಾಗೆ ಈ ಅರಿಕೇಸರಿ ಯಾರಿಗೆ ಪೋಷಣೆಯನ್ನು ಮಾಡಿದ, ಯಾರಿಗೆ ಆಶ್ರಯದಾತನಾದ, ಯಾರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಕಾವ್ಯಗಳನ್ನು ಬರೆಯಲಿಕ್ಕೆ ಹೇಳಿದ ಅಂತಹ ಪಂಪ, ಆದಿಕವಿ ಪಂಪನಿಗೆ ಆಶ್ರಯದಾತನಾದಾತ ಈ ಅರಿಕೇಸರಿ. ಹೀಗಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಪಂಪನನ್ನು ಕುರಿತು ಒಂದಷ್ಟು ಮಾತಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮುಗಿಸೋಣವೇ? ನಮಸ್ಕಾರ. ನನ್ನ ಪ್ರಶ್ನೆ ಗಾರ್ಗಿಯ ಬಗ್ಗೆ ಪರಿಚಯ ಮಾಡ್ಕೊಡಿ ಅಂತ ಕೇಳ್ತೇನೆ.